ರಾಕಿಮವ್ವ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಬೇರೆ ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಬೋದಾ ಹೋಗ್ಬಾರ್ದಾ? ಅಂದರೆ ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ, ಈಗ ಧರ್ಮಸ್ಥಳಕ್ಕೆ ಎಲ್ಲ ಕಡೆಗೂ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ. ಅಂದರೆ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಎಷ್ಟೋ ಜನ ಹೇಳ್ತಾರೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಮತ್ತೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು, ಸುಬ್ರಹ್ಮಣ್ಯ ಲಾಸ್ಟು, ಅದಾದಮೇಲೆ ವಾಪಸ್ ಮನೆಗೆ ಬಂದುಬಿಡಬೇಕು ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಹೇಳ್ತಾರೆ ಅಂತಂದರೆ, ಶಾಸ್ತ್ರದ ಪ್ರಕಾರ ಆ ಥರದ್ದೆಲ್ಲ ಏನೂ ಇಲ್ಲ. ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವೇನಾರ ಸರ್ಪ ಸಂಸ್ಕಾರ ಅಂತ ಮಾಡ್ತಾರೆ, ಅದನ್ನು ಮಾಡಿಸಿದ್ರೆ ಮಾತ್ರ ನಾವು ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗಬಾರ್ದು. ಬರೀ ನಾವು ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ, ಆ ಭಗವಂತನ ಸೇವೆ ಮಾಡಿ ಬರ್ತೀವಿ ಅಂತಂದಾಗ ಆ ಥರದ್ದೆಲ್ಲ ಏನಿಲ್ಲ, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅದೆಷ್ಟೋ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ. ಅದೇ ಥರ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ, ತಿರುಪತಿಗೆ ಹೋದ್ಮೇಲೆ ಕಾಳಹಸ್ತಿಗೆ ಹೋಗಬೇಕು ಅಂತ ಹೇಳ್ತಾರೆ. ಕಾಳಹಸ್ತಿಗೆ ಹೋದ್ಮೇಲೆ ಬೇರೆ ದೇವಸ್ಥಾನಗಳಿಗೆ ಹೋಗಬಾರ್ದು. ಅಲ್ಲೂ ಅಷ್ಟೇ, ನೀವು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಈ ಥರದ್ದೆಲ್ಲ ಮಾಡಿಸಿದಾಗ ಮಾತ್ರ ನೀವು ಬೇರೆ ಕ್ಷೇತ್ರಗಳಿಗೆ ಹೋಗಬಾರ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಹೋಗ್ಬೋದು.